Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಬಿಸ್ನೆಸ್ ರೆಗ್ಯುಲೇಷನ್ದು ಸಿಲಬಸ್. ಇದರಲ್ಲಿ ಬಂದು ಟೋಟಲ್ ನಿಮಗೆ 5 ಯೂನಿಟ್ಸ್ ಇರುತ್ತೆ. ಈ ಸಬ್ಜೆಕ್ಟ್ ಬಂದುಬಿಟ್ಟು ಥಿಯರಿ ಓರಿಯೆಂಟೆಡ್ ಸಬ್ಜೆಕ್ಟ್ ಆಗಿರುತ್ತೆ. ಆ್ಯಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ದಿರ ಹಂಗೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಲೈಕಿಂದ ಬೇರೆಯವ್ರು ಕೂಡ ಸಜೆಸ್ಟ್ ಆಗುತ್ತೆ. ಪ್ಲೀಸ್ ಲೈಕ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ನನ್ನ ವಿಡಿಯೋ. ಆ್ಯಂಡ್ ಫಸ್ಟ್ ಯೂನಿಟ್ ನಾವು ನೋಡೋದಾದರೆ ರೆಗ್ಯುಲೇಷನ್ ಆಫ್ ಕಾಂಟ್ರಾಕ್ಟ್ಸ್ 1 ಅಂತ. ಕಾಂಟ್ರಾಕ್ಟ್ 1 ಅಂತ ಅಂದರೆ ಇದರಲ್ಲಿ ಇಂಟ್ರಡಕ್ಷನ್ ಇರುತ್ತೆ ಮತ್ತು ಡೆಫಿನೇಷನ್ ಇರುತ್ತೆ. ಎಸೆನ್ಷಿಯಲ್ ಆಫ್ ವೈಡ್ ಕಾಂಟ್ರಾಕ್ಟ್ ಏನು ಎಸೆನ್ಷಿಯಲ್ ಅಂತ, ಮತ್ತು ಆಫರ್ ಆ್ಯಂಡ್ ಅಕ್ಸೆಪ್ಟೆನ್ಸ್ದು ಅದ್ರದ್ದು ಮೀನಿಂಗ್ ಇರುತ್ತೆ, ಮತ್ತು ಟೈಪ್ಸ್ ಇರುತ್ತೆ. ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಷನ್ಶಿಪ್, ಅದು ಏನು ಇಂಟೆನ್ಷನ್ ಆಗಿರುತ್ತೆ, ಮತ್ತು ಕಮ್ಯುನಿಕೇಷನ್ ಆಫ್ ಆಫರ್ ಆ್ಯಂಡ್ ಅಕ್ಸೆಪ್ಟೆನ್ಸು ಹೆಂಗೆ ಕಮ್ಯುನಿಕೇಷನ್ ಇರುತ್ತೆ ಅಂತ, ಮತ್ತು ಕನ್ಸಿಡರೇಷನ್ ಅಂದರೆ ಮನಿ, ಅದ್ರ ಬಗ್ಗೆ ಮೀನಿಂಗು, ನೇಚರು ಎಲ್ಲ ಇರುತ್ತೆ. ಇಷ್ಟು ಟಾಪಿಕ್ಸು. ಆ್ಯಂಡ್ ಕಾಂಟ್ರಾಕ್ಚುವಲ್ ಕೆಪಾಸಿಟಿ, ಅದರದ್ದು ಮೀನಿಂಗು ಮತ್ತು ಅದ್ರದ್ದು ಎಫೆಕ್ಟ್ಸ್ ಆಗಿ, ಡಿಸ್ಕ್ವಾಲಿಫಿಕೇಷನ್ ಅಗ್ರಿಮೆಂಟ್ ಆಗಲಿ, ಮತ್ತು ಪರ್ಸನ್ಸ್ ಆಫ್ ಅನ್ಸೌಂಡ್ ಮೈಂಡ್ ಅಂದರೆ ಕಾಂಟ್ರಾಕ್ಚುವಲ್ ಕೆಪಾಸಿಟಿ ಅಂದರೆ ಒಬ್ಬರು ಕಾಂಟ್ರಾಕ್ಟ್ ಮಾಡ್ಕೋಬೇಕಂದ್ರೆ ಏನೇನೆಲ್ಲ ಕೆಪಾಸಿಟಿ ಇರಬೇಕು ಅಂತ ಇದು ಮಾಡೋದು. ಇದು ಬಂದು ಯೂನಿಟ್ 1. ಯೂನಿಟ್ 2 ನಾವು ನೋಡೋಕ್ಕೋದ್ರೆ ಬಂದು ರೆಗ್ಯುಲೇಷನ್ಸ್ ಆಫ್ ಕಾಂಟ್ರಾಕ್ಟ್ 2 ಅಂತ. ಇದರಲ್ಲಿ ಬಂದು ಕನ್ಸೆಂಟು, ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟು, ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟು, ರೆಮಿಡೀಸ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟು. ಆ್ಯಂಡ್ ಇದರ ಕನ್ಸೆಂಟ್ದು ಮೀನಿಂಗು ಸೇಮ್ ಎಲ್ಲ ಆಲ್ಮೋಸ್ಟ್ ಈ ಟಾಪಿಕ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅಂದರೆ ಇದು ಬಂದು NEP ಅವ್ರಿಗೆ ಬೇರೆ ಥರ ಇತ್ತು, SEP ಅವ್ರಿಗೆ ಫುಲ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. NEP ಅವ್ರಿಗೆ ಇದೆಲ್ಲ ಒಂಥರ ತುಂಬ ಈಸಿಯಾಗಿ ಇತ್ತು. ಈ ಸಬ್ಜೆಕ್ಟು ಬಿಸ್ನೆಸ್ ರೆಗ್ಯುಲೇಷನ್ನು ಇದು ಬಂದು ಎಲ್ಲ ಇದಾಗಿರುತ್ತೆ. ನೆಕ್ಸ್ಟು ನೋಡೋದಾದರೆ ಆ್ಯಂಡ್ ಯೂನಿಟ್ 5 ನೋಡೋದಾದರೆ ಕಾಂಟ್ರಾಕ್ಟ್ ಆಫ್ ಸೇಲ್ ಆಫ್ ಗೂಡ್ಸ್ ಅಂತ. ಅದರಲ್ಲಿ ಬಂದು ಏನೇನೆಲ್ಲ ಕಾನ್ಸೆಪ್ಟ್ಸು, ಸೇಲ್ಸ್ ವರ್ಸಸ್ ಅಗ್ರಿಮೆಂಟು, ಮತ್ತು ಕಾನ್ಸೆಪ್ಟ್ ಆಫ್ ಸೇಲ್ಸು, ಪರ್ಫಾರ್ಮೆನ್ಸು, ಇಷ್ಟು ಕಾನ್ಸೆಪ್ಟ್ ಇನ್ಕ್ಲೂಡ್ ಆಗಿರುತ್ತೆ ಯೂನಿಟ್ 3ಅಲ್ಲಿ, ಚಿಕ್ಕ ಯೂನಿಟು. ಆ್ಯಂಡ್ ಯೂನಿಟ್ 4 ನೋಡೋದಾದರೆ ರೆಗ್ಯುಲೇಷನ್ ಆಫ್ ಕಸ್ಟಮರ್ ಪ್ರೊಟೆಕ್ಷನ್ ಅಂದರೆ ಕಸ್ಟಮರು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋತಾರೆ, ಅದು ಡೆಫಿನೇಷನು, ಕಸ್ಟಮರ್ ಅಂದರೆ ಏನು, ಮತ್ತು ಅವ್ರು ಹೆಂಗೆಲ್ಲ ಇದು ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಇದು 4th ಚಾಪ್ಟರು. ಆ್ಯಂಡ್ 5th ಚಾಪ್ಟರ್ ನೋಡೋದಾದರೆ ರೆಗ್ಯುಲೇಷನ್ ಆಫ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಅಂದರೆ ಹೆಂಗೆ ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಟ್ ಮಾಡ್ತಾರೆ, ಅಜಾರ್ಡಸ್ ಅಂದರೆ ಪೊಲ್ಯೂಷನಿಂದ ಆಗಲಿ, ಏನನ್ನ ಅಜಾರ್ಡಸ್ ಸಬ್ಸ್ಟೆನ್ಸಿಂದ ಆಗಲಿ ಹೆಂಗೆ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋದು ಲಾಸ್ಟ್ ಯೂನಿಟು, ಯೂನಿಟ್ 5. ಐ ಹೋಪ್ ಯಾವ್ಯಾವೆಲ್ಲ ಸಿಲಬಸ್ ಇದೆ ಅಂತ ಅರ್ಥ ಆಗಿದೆ ಅಂತ. ನಿಮ್ಮ ಲೈಕಿಂದ ಬೇರೆಯವ್ರು ಕೂಡ ಸಜೆಸ್ಟ್ ಆಗುತ್ತೆ. ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಓಕೆ, ಸಿ ಇನ್ ನೆಕ್ಸ್ಟ್ ವೀಡಿಯೋ. ಆ್ಯಂಡ್ ಬೇಕು ಅಂದರೆ ನಾನು ಎಲ್ಲ ಸಬ್ಜೆಕ್ಟ್ದು ಸಿಲಬಸ್ ಆ್ಯಂಡ್ ಸೆಕೆಂಡ್ ಸೆಮ್ NEP ಪ್ರಕಾರ ಯಾವ್ಯಾವೆಲ್ಲ ಸಬ್ಜೆಕ್ಟ್ಸ್ ಇದೆ, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೆಂಗೆ ಮಾರ್ಕ್ಸ್ ಕೊಡ್ತಾರೆ ಅನ್ನೋದನ್ನೆಲ್ಲ ನಾನು ಒಂದು ವೀಡಿಯೋ ಮಾಡಾಕಿದ್ದೀನಿ. ಬೇಕು ಅಂದರೆ ಒಂದ್ಕಿತ ಚೆಕ್ಔಟ್ ಮಾಡಿ. ಓಕೆ, ಸಿ ಇನ್ ನೆಕ್ಸ್ಟ್ ವೀಡಿಯೋ.